ನಮಸ್ಕಾರ. ನಾನು ಡಾಕ್ಟರ್ ಪಿ.ವಿ. ಭಂಡಾರಿ. ಈಗ ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆ, 16 ವರ್ಷದ ಕೆಳಗಿನವರಿಗೆ ಈ ಸೋಷಿಯಲ್ ಮೀಡಿಯಾ ಇದನ್ನ ಉಪಯೋಗದ ಬಗ್ಗೆ ಒಂದು ಡಿಜಿಟಲ್ ಪಾಲಿಸಿಯನ್ನು ಮಾಡಬೇಕು ಅಂತ ಏನ್ ನಿರ್ಧಾರ ಮಾಡ್ತಾ ಇದೆ, ಇದು ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಪರಿಚಯ ಮಾಡಿಕೊಂಡು, ಈ ಅನ್ಸ್ಕ್ರೂಪ್ಲೆಸ್ ಜನರನ್ನ ಪರಿಚಯ ಮಾಡಿಕೊಂಡು ಅವರ ಒಟ್ಟಿಗೆ ಸಮಸ್ಯೆಗಳನ್ನ ಮಾಡಿಕೊಂಡು ಬಂದಂತ ಯುವ ಜನರು. ಇದು ಬಹುಶಃ ಸಮಯೋಚಿತ ನಿರ್ಧಾರ. ಆದ್ರೆ ಇದು ಇಮಿಡಿಯೇಟ್ ಆಗಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಕೊಡುತ್ತೆ ಹೇಳಕ್ ಬರಲ್ಲ. ಇದು ಹೇಗಂದ್ರೆ, ಈಗ 18 ವರ್ಷದವರೆಗೆ ಬೀಡಿ ಸಿಗರೆಟ್ ಕೊಡಬಾರದು ಅಂತ ಹೇಳಿದ್ರು, ತಗೊಳ್ಳುವಂತ ಮಕ್ಕಳಿದ್ದಾರೆ. ಹಾಗೆ ಈಗ ಈ ಸೋಷಿಯಲ್ ಮೀಡಿಯಾ ಮತ್ತೆ ಅವರ ಮೊಬೈಲ್ ಫೋನ್ ಒಂದು ಖಾಸಗಿ ಇದು ಅವರದ್ದು ಸೊತ್ತು. ಅದರಲ್ಲಿ ಅವರು ಏನ್ ನೋಡ್ತಾರೆ ಏನ್ ನೋಡಲ್ಲ ಅನ್ನೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಸರ್ಕಾರ ಒಂದು ಬ್ಲಾಂಕೆಟ್ ಡಿಸಿಷನ್ ಅನ್ನ ತಗೊಂಡ್ರೆ ಬಹುಶಃ ಪೇರೆಂಟ್ಸ್ಗೆ, ಸ್ಕೂಲ್ನವರಿಗೆ, ಇವತ್ತಿಗೂ ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ಸ್ಕೂಲ್ ಒಳಗೆ ಮೊಬೈಲ್ ತಂದ್ರೆ ಅವರು ಹೊರಗೆ ಹಾಕ್ತಾರೆ ಮಕ್ಕಳನ್ನ. ಅಫಿಷಿಯಲಿನೂ ಹಾಕ್ಬೋದು, ಅನ್ಅಫಿಷಿಯಲಿನೂ ಹಾಕ್ಬೋದು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಾಲೆಯ ಒಳಗೆ ಯಾರು ಉಪಯೋಗ ಮಾಡೋದಿಲ್ಲ, ಆದ್ರೆ ಹೊರಗೆ ಕಡಿವಾಣ ಹಾಕೋದು ಬಹಳ ಕಷ್ಟ ಇದೆ. ಅದನ್ನ ಈಗೇನು ಸರ್ಕಾರ ಒಂದು ರೂಲ್ ಅಂತ ತಂದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಆದ್ರೂ ಮುಂದಿನ ಪೀಳಿಗೆ, ಈಗ 17-18 ವರ್ಷದವರನ್ನ ಈಗ ಕಡಿವಾಣ ಹಾಕೋದು ನಾನು ಮನೋವೈದ್ಯನಾಗಿ ನನಗನ್ಸೋದು ಬಹಳ ಕಷ್ಟ ಇದೆ. ಆದ್ರೆ ಈಗ 10-12 ವರ್ಷದ ಮಕ್ಕಳು ಈಗ ಅವ್ರಿಗೆ ಒಂದ್ಸರಿ ಸೋಷಿಯಲ್ ಮೀಡಿಯಾ ಉಪಯೋಗ, ಇದ್ರ ಬಗ್ಗೆ ಇದನ್ನ ಉಪಯೋಗಿಸ್ಲಿಕ್ಕಿಲ್ಲ, ನೀವು ಅದನ್ನ ಇದು ಮಾಡ್ಲಿಕ್ಕಿಲ್ಲ, ಉಪಯೋಗ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಕಾನೂನು ಬಂದ್ರೆ ಬಹುಶಃ ಕಾನೂನಿಗೆ ಹೆದರಿ ಆದ್ರೂ ಸ್ವಲ್ಪ ಜನ ಆದ್ರೂ ಅದರಿಂದ ದೂರ ಸರಿತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇದು ಒಂದು ಉತ್ತಮ ನಿರ್ಧಾರ. ಈಗ ನೀವೇ ನೋಡಿದ್ರ ಹಾಗೆ ಬಹಳಷ್ಟು ಮಕ್ಕಳು ಈಗ ನಮ್ಮ ಸಂಸ್ಥೆ ಅಂತಲ್ಲ, ನಿಮ್ಯಾನ್ ಸಂಸ್ಥೆಯಲ್ಲಿ ಸರ್ವಿಸ್ ಫಾರ್ ಹೆಲ್ತಿ ಯೂಸ್ ಆಫ್ ಟೆಕ್ನಾಲಜಿ ಅಂತೇಳಿ ಶಟ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಲ್ಲಿ ಖಾಸಗಿ ಮನೋವೈದ್ಯರ ಹತ್ರ ನಾನು ಪ್ರೈವೇಟ್ಲಿ ಮಾತಾಡಿದಾಗ ತಿಳಿದು ಬಂದ ವಿಷಯ ಏನಂದ್ರೆ, ಬಹಳಷ್ಟು ಯುವ ಜನರು ಆತಂಕ, ಖಿನ್ನತೆ, ಆಮೇಲೆ ಈ ಬಿಹೇವಿಯರಲ್ ಎಡಿಕ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಅತಿಯಾಗಿ ಮೊಬೈಲ್ ಉಪಯೋಗ ಮಾಡಿ ಅದನ್ನ ಬಿಡ್ಲಿಕ್ಕಾಗದಂತ ಒಂದು ಪರಿಸ್ಥಿತಿಯಿಂದಾಗಿ ಅವರು ಶಾಲೆ ಕಾಲೇಜನ್ನ ತೊರಿತಾ ಇರುವಂತದ್ದು, ಇದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ತಗೊಳ್ತಾ ಇರುವಂತ ನಿರ್ಧಾರ ಜನಪರ ನಿರ್ಧಾರ. ಅದನ್ನು ನಾನು ಸ್ವಾಗತಿಸ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.